ಹಾಯ್ ಹಲೋ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಅಂದಾಗೆ ಆಸೆ ಸೀರಿಯಲ್ನ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ. ಮೊದಲಿಗೆ ರಂಗನಾಥ್ ಅವರು ಹಾರನ ಕೌಂಟ್ ಮಾಡ್ತಾ ಇರ್ತಾರೆ. ಕೌಂಟ್ ಮಾಡಿ 120 ಆಯಿತು ಅಂತ ಹೇಳ್ತಾರೆ. ನೆಕ್ಸ್ಟು ಶಾಂತಿ ಕಾಫಿ ತೊಗೊಂಡು ಬಂದು ರವಿ ಹಾಗೆ ಶ್ರುತಿಗೆ ಕೊಟ್ಟು, ನೀನು ಯಾಕಮ್ಮ ಇಲ್ಲಿಗೆ ಬರೋಕೋದೆ, ಇಲ್ಲೆಲ್ಲ ವಾಸನೆ ಅಂತ ಹೇಳ್ತಾಳೆ. ಆಗ ಶ್ರುತಿ, ಅತ್ತೆ ಮನೆಯಲ್ಲಿರೋ ಕೆಟ್ಟ ವಾಸನೆ ಹೋಗ್ಬೇಕು ಅಂದರೆ ಲ್ಯಾವೆಂಡರ್ ಜಾಸ್ಮಿನ್ ಅಂತ ಹೇಳ್ಬಿಟ್ಟು ಆರ್ಟಿಫಿಷಿಯಲ್ ಫ್ರೆಶ್ನರ್ಸ್ನ ಸ್ಪ್ರೇ ಮಾಡ್ತಾ ಇರ್ತಾರೆ. ಬಟ್ ಇದು ರಿಯಲ್ ಫ್ಲವರ್ ಪರಿಮಳ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತಾಳೆ. ಹಾಗೆ ಮೀನಾ ಅವರೇ, ನಾನು ನಿಮಗೆ ಹೆಲ್ಪ್ ಮಾಡಲಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ರಂಗನಾಥ್ ಅವರು, ನಿನಗೆ ಹೂ ಕಟ್ಟಕ್ಕೆ ಬರುತ್ತಾ ಪುಟ್ಟಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಶ್ರುತಿ, ಕಲಿತ್ರೆ ಬರುತ್ತೆ ಮಾವ ಅಂತ ಹೇಳ್ತಾಳೆ. ನೆಕ್ಸ್ಟ್ ಶಾಂತಿ ಅಲ್ಲಿಂದ ಹೋಗೋಕೆ ಅಂತ ಹೋಗ್ತಾಳೆ. ಆಗ ಶ್ರುತಿ, ಅತ್ತೆ ನೀವೆಲ್ಲಿ ಹೋಗ್ತಾ ಇದ್ದೀರಾ, ನಾನು ಹೂ ಕಟ್ಟೋದ ನೋಡಲ್ವ, ನೀವು ಬನ್ನಿ ಕುತ್ಕೊಂಡು ನೋಡಿ ಅಂತ ಕಾಫಿ ಕಪ್ನ ಶಾಂತಿ ಕೈ ಕೊಟ್ಟು, ಹಿಡ್ಕೊಂಡಿರಿ ನಾನು ಆಮೇಲೆ ಕುಡಿತೀನಿ ಅಂತ ಹೇಳ್ಬಿಟ್ಟು ಹೂ ಕಟ್ಟಲಿಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಳ್ತಾಳೆ. ನೆಕ್ಸ್ಟ್ ಮೀನಾ ಶ್ರುತಿಗೆ ಹೂ ಕಟ್ಟೋದನ್ನ ಹೇಳ್ಕೊಡ್ತಾಳೆ, ಹೀಗೆ ನೋಡಿ ಕಟ್ಟೋದು ಅಂತೇಳಿ. ಆಗ ಶ್ರುತಿ, ಇಟ್ಸ್ ವೆರಿ ಈಸಿ ಅಂತ ಹೇಳ್ಬಿಟ್ಟು ಕಟ್ಟೋಕೆ ಹೋಗಿ ದಾರನ ಜೋರಾಗಿ ಎಳಿತಾಳೆ. ಆಗ ಅದು ಕಸ್ತೂರಿ ಮೂಗಿಗೆ ಸರಿಯಾಗಿ ಏಟ್ ಬೀಳುತ್ತೆ. ಆಗ ಕಸ್ತೂರಿ, ನನ್ನ ಮೂಗಿನ ಮೂಳೆನೇ ಮುರಿದೋಯ್ತು ಅಂತ ಹೇಳ್ತಾಳೆ. ಆಗ ಸೂರ್ಯ, ಹೇ ಶ್ರುತಿಗೆ ಹೂ ಕಟ್ಟೋದು ಬೇಡ ಅಂತ ಹೇಳೋ ಅಂತ ಹೇಳ್ಬಿಟ್ಟು ರವಿಗೆ ಹೇಳ್ತಾನೆ. ಆಗ ಶ್ರುತಿ, ಹೂ ಕಟ್ಟೋದು ಇಷ್ಟೊಂದು ಕಷ್ಟನಾ ಅಂತ ಹೇಳಿದಾಗ ರಂಗನಾಥ್, ಹಾಗಲ್ಲ ಪುಟ್ಟ, ನೀನು ಡಬ್ಬಿಂಗ್ ಮಾಡ್ತೀಯಲ್ವಾ, ಅದು ಮೀನಾಗಿ ಬರುತ್ತಾ ಇಲ್ಲ ಅಲ್ವಾ, ಹಾಗೇನೆ ಇದನ್ನು ಅಂತ ಹೇಳಿದಾಗ ಶ್ರುತಿ, ಮೀನಾ ಡಬ್ಬಿಂಗ್ ಮಾಡಿದ್ದಾರೆ ಮಾವ, ಒನ್ ಟೇಕ್ನಲ್ಲೇ ಎಲ್ಲ ಡೈಲಾಗ್ಸು ಹೇಳಿದ್ರು ಅಂತ ಹೇಳ್ತಾಳೆ. ಆಗ ಶಾಂತಿ, ಏನಮ್ಮ ಶ್ರುತಿ ಏನಂದೆ ನೀನು, ಇವಳು ಡಬ್ಬಿಂಗ್ ಮಾಡಿದಾಳ ಅಂತ ಹೇಳಿದಾಗ ರವಿ, ಹ್ಞೂ ಅಮ್ಮ, ಒಂದು ಸೀನ್ನಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಬರಬೇಕಿತ್ತು ಆದರೆ ಬರಲಿಲ್ಲ, ಆಗ ಅದಕ್ಕೆ ಸಹಾಯ ತಗೊಂಡು ಮಾಡಿಸಿದ್ರು ಅಂತ ಹೇಳ್ತಾನೆ. ಆಗ ಶ್ರುತಿ, ಹಿಂಸೆ ಕೊಡೋ ಅತ್ತೆಗೆ ಬೈಯೋ ಕ್ಯಾರೆಕ್ಟರು ಸಖತ್ತಾಗಿ ಕೋಪದಲ್ಲಿ ಮಾತಾಡಿದ್ರು, ಅಲ್ಲಿ ಇರುವವರೆಲ್ಲ ಥ್ರಿಲ್ಲು ಅಂತ ಹೇಳ್ತಾಳೆ. ಆಗ ಶಾಂತಿ, ಓಹೋ ನಮಗೆ ಗೊತ್ತಿಲ್ಲದೆ ಇದೆಲ್ಲ ಆಗಿದೆಯೋ, ಅವಳಿಗೆ ಅತ್ತೆನ ಬೈಯೋದು ಅಂದರೆ ಅಲ್ವಾ ತಿಂದಂಗಲ್ವಾ ಅಂತ ಹೇಳ್ತಾಳೆ. ಆಗ ಕನಕ, ಟಿವಿನಲ್ಲೇ ಅತ್ತೆನ ಬೈಯೋಕ್ಕಾಗೋದು, ಆದರೆ ನಿಜ ಜೀವನದಲ್ಲಿ ಎಲ್ಲಾಗುತ್ತೆ ಹೇಳಿ ಅಂತ ಹೇಳ್ತಾಳೆ. ಆಗ ಮೀನಾ, ಸುಮ್ಮನೆ ಕೆಲಸ ಮಾಡಿ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು, ನಮ್ಮ ಮೀನಾ ಎಲ್ಲ ಕೆಲಸನೂ ಮಾಡ್ತಾಳೆ ಅಂದಾಗ ಶ್ರುತಿ, ಹೌದು ಮಾವ, ಶಿ ಈಸ್ ರಿಯಲಿ ಟ್ಯಾಲೆಂಟೆಡ್ ಅಂತ ಹೇಳ್ತಾಳೆ. ನೆಕ್ಸ್ಟು ಕಸ್ತೂರಿ, ಏನು ನೀವು ಈ ಕೆಲಸದಲ್ಲೇ ಬ್ರೇಕ್ ಕೊಡಲ್ವಾ, ಶಾಂತಿ ಫೋನ್ ಮಾಡಿದ್ಲು ಅಂತ ನಾನೇನು ಊಟನೂ ಕೂಡ ಮಾಡಿದೆ, ಹಾಗೆ ಬಂದುಬಿಟ್ಟೆ ಅಂತ ಹೇಳ್ತಾಳೆ. ಆಗ ಸೂರ್ಯ, ಎಲ್ಲರಿಗೂ ಹೊರಗಡೆಯಿಂದ ಪರೋಟ ತರಿಸ್ಲಾ ಅಂತ ಹೇಳ್ತಾನೆ. ಆಗ ರವಿ, ನಾನಿರ್ಬೇಕಾದ್ರೆ ಹೊರಗಡೆಯಿಂದ ಯಾಕೋ ತರಿಸ್ತೀಯಾ, ರಾತ್ರಿ ಪೂರ್ತಿ ಕೆಲಸ ಮಾಡಬೇಕಲ್ವಾ, ಪರೋಟ ತಿಂದರೆ ಹೊಟ್ಟೆ ನೋವು ಬರುತ್ತೆ, ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ ಕಣೋ, ನಾನೇ ಏನಾದರೂ ಎಲ್ಲರಿಗೂ ಕುಕ್ ಮಾಡ್ತೀನಿ ಅಂತ ಹೇಳ್ತಾನೆ. ಇಷ್ಟೊಂದು ಜನಕ್ಕೆ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತಲ್ವ ರವಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಆಗ ರವಿ, ನಾನು ರೆಸ್ಟೋರೆಂಟಲ್ಲಿ ಎಷ್ಟು ಜನಕ್ಕೆ ಅಡುಗೆ ಮಾಡ್ತೀನಿ, ಸರಿ ಇಲ್ಲಿ ಇವತ್ತು ಕಿಚಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ರವಿ, ನಿಂತ್ಕೋ, ಅವೆಲ್ಲ ಚೆನ್ನಾಗಿರಲ್ಲ, ಅಡ್ವಾನ್ಸ್ ದುಡ್ಡು ಬಂದಿದೆ ಅಲ್ವಾ, ಅದರಲ್ಲೇ ಸ್ಟಾರ್ ಹೋಟೆಲಿಂದ ಏನಾದರೂ ತರಿಸ್ತಾರೆ ಬಿಡು ಅಂತ ಹೇಳ್ತಾನೆ. ಆಗ ರವಿ, ನಾನು ಸ್ಟಾರ್ ಹೋಟೆಲ್ನಲ್ಲೇ ಕೆಲಸ ಮಾಡೋದು ಕಣೋ ಅಂತ ಹೇಳ್ತಾನೆ. ಆಗ ಶಾಂತಿ, ರವಿ ನೀನು ಚೆನ್ನಾಗೇ ಅಡುಗೆ ಮಾಡ್ತೀಯ ಕಣಪ್ಪ, ಆದರೆ ಮನೆಯಲ್ಲಿ ರವೆ ಎಣ್ಣೆ ಎಲ್ಲ ಕಡಿಮೆ ಇದೆ, ಇನ್ನೂ 1 ತಿಂಗಳವರೆಗೂ ನೋಡೋಕ್ಕಾದ್ರೂ ಉಳಿಸ್ಕೋಬೇಕಲ್ವಾ ಅಂತ ಹೇಳ್ತಾಳೆ. ಆಗ ಸೂರ್ಯ, ಲೇ ಡಿಗ್ರಿ, ರವಿ ಹತ್ರ ಏನೇನು ಬೇಕು ಅಂತ ಲೀಸ್ಟ್ ಮಾಡಿಸ್ಕೊಂಡು ಆಚೆ ಹೋಗಿ ತಗೊಂಡು ಬಾ ಅಂತ ಹೇಳ್ತಾನೆ. ಅಷ್ಟರಲ್ಲಿ ರೋಹಿಣಿ ಬಂದು, ಇವ್ರನ್ನೇನು ಚಿಕ್ಕ ಹುಡುಗ ಅಂತ ಅಂದ್ಕೊಂಡಿದ್ದೀರಾ, ನೀವು ಆರ್ಡರ್ ಮಾಡಿದ ತಕ್ಷಣ ತಂದ್ಕೊಡೋಕ್ಕೆ ಅಂದಾಗ ಸೂರ್ಯ, ಅವನು ಚಿಕ್ಕ ಹುಡುಗ ಅಲ್ಲಮ್ಮ, ಸೋಂಬೇರಿ ಹುಡುಗ, ನಾನೇ ದುಡ್ಡು ಕೊಡ್ತೀನಿ, ಹೋಗಿ ತಗೊಂಡು ಬರಲಿ ಅಂತ ದುಡ್ಡು ಕೊಡ್ತಾನೆ. ನೆಕ್ಸ್ಟು ಶಾಂತಿ ರೋಹಿಣಿ ಹತ್ರ ಹೋಗಿ, ನೀನು ಕೂತ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಕೂರಿಸ್ತಾಳೆ. ನೆಕ್ಸ್ಟು ರವಿಗೆ ಸೂರ್ಯ ಬಂದು, ಮಂಗ್ಯಾಸ್ ಎಲ್ಲ ಕೆಲಸ ನೀನೇ ಮಾಡಬೇಡ, ಏನಾದರೂ ಇದ್ದರೆ ಹೇಳು, ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ರವಿ, ಸರಿ ಹಾಗಾದರೆ ಅಲ್ಲಿ ಸ್ವಲ್ಪ ತರಕಾರಿ ಇದೆ ಹೆಚ್ಚಿಬಿಡು, ಹಾಗೆ ಕಡಲೆಕಾಯಿ ಸಿಪ್ಪೆನ ಬಿಡಿಸು ಅಂತ ಹೇಳ್ತಾನೆ. ಆಗ ಸೂರ್ಯ ಮನೋಜ್ಗೆ ಕರೆದು, ಈ ಕಡಲೆಕಾಯಿ ಸಿಪ್ಪೆ ಬಿಡ್ಸೋಕ್ಕೆ ಮನೋಜೇ ಸರಿ, ಯಾಕೆಂತಂದರೆ ಪಾರ್ಕ್ನಲ್ಲಿ ಕೂತ್ಕೊಂಡು ಉರ್ಬಿ ಬಿಡಿಸ್ತಿದ್ದ ಅಂತ ಹೇಳ್ತಾನೆ. ಹಾಗೆ ಮನೋಜ್ನ ಕರೆದ್ಬಿಟ್ಟು ಕಡಲೆಕಾಯಿ ಸಿಪ್ಪೆ ಬಿಡಿಸ್ಲಿಕ್ಕೆ ಹೇಳ್ತಾನೆ. ಆಗ ಮನೋಜು, ಏನು ಅಂದ್ಕೊಂಡಿದ್ಯಾ, ಎಲ್ಲ ಮರ್ತ್ಬಿಟ್ಟಿದೆಯಾ, ಸ್ವಲ್ಪ ಬಾಗ್ಲ ಹತ್ರ ಹೋಗಿ ನೋಡ್ಕೊಂಬ, ಗೊತ್ತಾಗುತ್ತೆ ನಾನೇನು ಅಂತ ಹೇಳ್ತಾರೆ. ಆಗ ರವಿ, ಅದಕ್ಕೂ ಇದಕ್ಕೂ ಏನೋ ಸಂಬಂಧ, ಸ್ವಲ್ಪ ಹೆಲ್ಪ್ ಮಾಡಬಾರ್ದಾ ಅಂತ ಹೇಳ್ತಾನೆ. ಆಗ ಮನೋಜು, ನಾನೇನು ಅಡುಗೆ ಭಟ್ಟ ಅಲ್ಲ ಹೆಲ್ಪ್ ಮಾಡೋಕ್ಕೆ ಅಂತ ಹೇಳ್ತಾನೆ. ಆಗ ರವಿ, ನಾನು ಚೆಫೇ ಇರ್ಬೋದು ಸರಿ, ಹಾಗಂತ ಹಗುರವಾಗಿ ಮಾತಾಡಿದ್ರೆ ನೀನು ಬಾಯಿಗೆ ಬರೆ ಆಗ್ತೀನಿ ನೋಡು ಅಂತ ಹೇಳ್ತಾನೆ. ನೆಕ್ಸ್ಟ್ ಮನೋಜು, ಅಪ್ಪ ಕಿರಿಕ್ ಸ್ವಾಮಿ, ಕಿಚಡಿ ನನಗೂ ಬೇಡ ರೋಹಿಣಿಗೂ ಬೇಡ ಅಂತ ಹೇಳ್ತಾನೆ. ಆಗ ರೋಹಿಣಿ ನೀರು ಕುಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬರ್ತಾಳೆ. ಆಗ ರವಿ ಕೇಳ್ತಾನೆ, ಅದಕ್ಕೆ ನಿಮಗೂ ಬೇಡವಾ ಕಿಚಡಿ ಅಂತ ಹೇಳಿದಾಗ, ಇಲ್ಲ ರವಿ, ನನಗೆ ಕಿಚಡಿ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಆಗ ಸೂರ್ಯ, ಮೇಡ್ ಫಾರ್ ಈಚ್ ಅದರ್ ಜೋಡಿ ಅಂತ ಹೇಳ್ಬಿಟ್ಟು ಕೇಳಿದ್ದೆ, ಬಟ್ ಇದು ಮೇಡ್ ಫಾರ್ ಈಚ್ ಅದರ್ ಅಲ್ಲ, ಮೇಡ್ ಫಾರ್ ಈಟ್ ಟುಗೆದರ್ ಅಂತ ಹೇಳಿ. ನೆಕ್ಸ್ಟ್ ಅಲ್ಲಿಂದ ಮನೋಜ್ ಹಾಗೆ ರೋಹಿಣಿ ಕಿಚನಿಂದ ಹೊರಟೋಗ್ತಾರೆ. ಸೂರ್ಯ ತರಕಾರಿ ಕಟ್ ಮಾಡೋಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಮನೋಜು ರೋಹಿಣಿಗೆ, ಇನ್ನೂ ಡಿನ್ನರ್ ಆರ್ಡರ್ ಮಾಡಿಲ್ವ ರೋಹಿಣಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ.
ಆಗ ರೋಹಿಣಿ ಇಲ್ಲ ಮನೋಜ್ ಲೇಟ್ ನೈಟ್ ಆಗಿರೋದ್ರಿಂದ ಯಾವ ಹೋಟೆಲ್ ಕೂಡ ಆರ್ಡರ್ನ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸೂರ್ಯ ಮತ್ತು ರವಿ ಬಿಸಿ ಬಿಸಿ ಕಿಚಡಿ ರೆಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ತಂದ್ಕೊಡ್ತಾರೆ. ನೆಕ್ಸ್ಟ್ ರವಿ ಮನೋಜಿಗೆ ಕೊಡ್ಲಿಕ್ಕೆ ಅಂತ ಹೇಳಿ ಹೋಗ್ತಾನೆ. ಆಗ ಮನೋಜ್ಗೆ ಇಸ್ಕೊಳ್ಳೋ ಅಂತ ಮನಸ್ಸಿದ್ರು ಕೂಡ ರೋಹಿಣಿ ಮುಖ ನೋಡಿಬಿಟ್ಟು ಇಲ್ಲ ಕಣೋ ಬೇಡ ನನಗೆ ಅಂತ ಹೇಳ್ತಾನೆ. ಆಗ ರವಿ ತಗೊಳ್ಳಿ ಅದಕ್ಕೆ ಅಂತ ಹೇಳ್ಬಿಟ್ಟು ರೋಹಿಣಿನ ಕೇಳ್ತಾನೆ. ರೋಹಿಣಿ ನನಗೆ ಇಷ್ಟ ಇಲ್ಲ, ನನಗೂ ಬೇಡ ಅಂತ ಹೇಳ್ತಾಳೆ. ಆಗ ಸೂರ್ಯ ತಗೊಂಡು ಬರೋ ನಾವೇ ತಿನ್ನೋಣ ಅಂತ ಹೇಳ್ತಾನೆ. ನೆಕ್ಸ್ಟ್ ಕಸ್ತೂರಿ ಕಿಚಡಿ ತಿನ್ಕೊಂಡು ನಾನು ಇಂಥ ಕಿಚಡಿನ ನನ್ನ ಲೈಫಲ್ಲೇ ತಿಂದಿರಲ್ಲ, ಸೂಪರ್ ಆಗಿದೆ ಅಂತ ಹೇಳ್ತಾಳೆ. ಆಗ ಶಾಂತಿ ನೀನು ತಿಂತಾ ಇರೋ ಕಿಚಡಿ ನನ್ನ ಮಗ ಮಾಡಿದ್ದು ಕಣೆ, ಅದಕ್ಕೆ ಅಷ್ಟೊಂದು ಚೆನ್ನಾಗಿದೆ, ತಿನ್ನು ಮಜಾ ಮಾಡು ಅಂತ ಹೇಳ್ತಾಳೆ. ನೆಕ್ಸ್ಟ್ ಮನೋಜು ಕಿಚನಿಗೆ ಬಂದು ಕಿಚಡಿ ನೋಡಿ ಹಬ್ಬ ಇದೇನು ಕಿಚಡಿನ ಅಥವಾ 5 ಸ್ಟಾರ್ ಡಿಶ್ಶಾ, ಯಾರಾದರೂ ಬರೋಕ್ಕೆ ಮುಂಚೆ ಬಡ್ದು ಬಾಯಿಗೆ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ತಿನ್ನೋಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ರೋಹಿಣಿ ಕದ್ದು ಕಿಚಡಿ ತಿಂತಾ ಇರೋದನ್ನ ಮನೋಜ್ ನೋಡ್ತಾನೆ. ಆಗ ರೋಹಿಣಿ ಗಾಬರಿ ಆಗ್ತಾಳೆ. ಹಾಗೆಯೇ ಮನೋಜ್ ನನಗೆ ತುಂಬ ಹಸುವಾಗ್ತಾ ಇತ್ತು ಅಂತ ಹೇಳ್ತಾನೆ. ಆಗ ರೋಹಿಣಿ ನನಗೂ ಸಹ ಹಸುವಾಗ್ತಾ ಇತ್ತು ಅಂತ ಹೇಳ್ತಾಳೆ. ಆಗ ಮನೋಜು ಬೇಗ ತಿನ್ನಿ ಯಾರಾದರೂ ಬಂದರೆ ಕಷ್ಟ ಅಂತ ಹೇಳ್ಬಿಟ್ಟು ಇಬ್ಬರೂ ತಿಂತಾ ಇರ್ತಾರೆ. ಹಾಗೆ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಎಷ್ಟೊಂದು ಚೆನ್ನಾಗಿ ಮಾಡಿದಾನಲ್ವ ರವಿ ಅಂತ ಹೇಳ್ಬಿಟ್ಟು ತಿಂತಿರ್ತಾರೆ. ಅಷ್ಟರಲ್ಲಿ ಸೂರ್ಯ ನೀರು ಕುಡಿಯೋಕೆ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದು ನೀರು ಕುಡಿಯೋಕೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆಗ ಮನೋಜು ಮತ್ತು ರೋಹಿಣಿ ಕದ್ದು ಮುಚ್ಚಿ ಕಿಚಡಿ ತಿಂತಾ ಇರೋದು ಅವನ ಕಣ್ಣಿಗೆ ಬೀಳುತ್ತೆ. ಆಗ ಅವನು ಏನು ಮಾತಾಡ್ದಲೇ ಅವ್ರ ಹತ್ರ ಹೋಗ್ಬಿಟ್ಟು ಅವರಿಗೆ ತಾನು ನೀರು ಕುಡಿಯೋಕೆ ತಗೊಂಡಿದ್ದಂಥ ನೀರನ್ನ ಅವ್ರಿಗೆ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಹೂ ಕಟ್ಟೋಕೆ ಬಂದವರೆಲ್ಲ ರವಿ ಕಿಚಡಿ ಚೆನ್ನಾಗಿ ಮಾಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ಹೊಗಳ್ತಾ ಇರ್ತಾರೆ. ಆಗ ಕನಕ ರವಿ ಹತ್ರ ಬಂದು ನೋಡ್ದ ರವಿ ನಿನ್ನ ಕಿಚಡಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು, ಅದರಲ್ಲಿ ನಾನು ಒಬ್ಳು, ಕೈ ಕೊಡಿರಿ, ಆಲ್ ದ ಬೆಸ್ಟ್, ತುಂಬ ಚೆನ್ನಾಗಿ ಮಾಡಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಶಾಂತಿ ಹೇ ನೀನು ಹೂ ಕಟ್ಟೋಗ್ತಾನೆ ಬಂದಿರೋದು ಅಂತಂದಾಗ ಮೀನಾ ಕನಕ ಬಾ ಕುತ್ಕೋ ಅಂತ ಹೇಳಿ ಕರೀತಾಳೆ. ನೆಕ್ಸ್ಟ್ ಶಾಂತಿ ಶ್ರುತಿನ ಕರ್ಕೊಂಡು ರೂಮಿಗೆ ಹೋಗ್ತಾಳೆ. ಏನಮ್ಮ ಶ್ರುತಿ ನಿನ್ನ ಅಕ್ಕಪಕ್ಕ ಏನು ನಡೀತಿದೆ ಅಂತ ನೋಡಲ್ವಾ ನೀನು ಅಂತ ಹೇಳಿದಾಗ ಏನಾಯ್ತತ್ತೆ ಅಂತ ಹೇಳ್ಬಿಟ್ಟು ಶ್ರುತಿ ಕೇಳ್ತಾಳೆ. ಆ ಕನಕ ಇದ್ದಾಳ ರವಿ ಜೊತೆ ಹಲ್ಲು ಬಿಟ್ಕೊಂಡು ಮಾತಾಡ್ತಾ ಇದ್ಲು, ಇದನ್ನೆಲ್ಲ ಕೇಳಲ್ವ ನೀನು ಅಂತಂದಾಗ ಶ್ರುತಿ ಇದ್ರಲ್ಲಿ ಕೇಳೋದೇನಿದೆ ಅತ್ತೆ, ರವಿ ಚೆನ್ನಾಗಿ ಕುಕ್ ಮಾಡಿದ್ದೆ, ಅದನ್ನು ಕನಕ ಅಪ್ರಿಷಿಯೇಟ್ ಮಾಡ್ತಿದ್ಲು ಅಷ್ಟೇ ಅಂತ ಹೇಳ್ತಾಳೆ. ಆಗ ಶಾಂತಿ ಅಯ್ಯೋ ಅದಕ್ಕೆ ಕೈ ಹಿಡ್ಕೊಂಡು ಮಾತಾಡ್ಬೇಕಾ, ಹಾಗೆ ಹೇಳಿದರೆ ಆಗೋಲ್ಲ, ಇರು ಒಂದು ನಿಮಿಷ ಅಂತ ಹೇಳಿ ಹೋಗಿ ಬಾಗ್ಲಾಗ ಬಂದು ಏನು ಗೊತ್ತಾ ನಿನ್ನ ಮದುವೆಗೆ ಮುಂಚೆ ಅವಳು ರವಿನ ಬುಟ್ಟಿಗೆ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ಲು, ಅಷ್ಟರಲ್ಲಿ ನೀನು ರವಿಗೆ ಸಿಕ್ಕದೆ ಮದುವೆ ಆಯಿತು ಅಂತ ಹೇಳ್ತಾಳೆ. ಆಗ ಶ್ರುತಿ ಏನತ್ತೆ ನೀವು ಅವರಿಬ್ಬರ ಬಗ್ಗೆ ಹೀಗೆಲ್ಲ ಮಾತಾಡ್ತೀರಾ, ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಂತ ಹೇಳ್ತಾಳೆ. ಆಗ ಶಾಂತಿ ನಮ್ಮ ರವಿ ಒಳ್ಳೆ ಹುಡುಗನೇ, ಅವನು ಅವಳನ್ನ ಕಣ್ಣೆತ್ತಿನೂ ನೋಡಲ್ಲ ಅಂತಂದಾಗ ಮತ್ತೆ ಏನು ಪ್ರಾಬ್ಲಮ್ ಮತ್ತೆ ನಿಂತು ಅಂತ ಹೇಳಿದಾಗ ಶಾಂತಿ ಅದು ಆಗಲ್ಲ ಕಣಮ್ಮ, ಶ್ರುತಿ ಮದುವೆ ಆಗಿರೋ ಗಂಡು ಮದುವೆ ಆಗದೆ ಇರೋ ಹೆಣ್ಣು ಇಬ್ಬರು ಒಬ್ರಿಗೊಬ್ರು ನಗ್ನಗ್ತಾ ಮಾತಾಡ್ತಿದ್ರೆ ಜನ ತಪ್ಪು ತಿಳ್ಕೊತಾರಲ್ವ ನೋಡಿದವರು ಅಂತ ಹೇಳಿದಾಗ ಶ್ರುತಿ ಅಷ್ಟೇನಾ ನಿಮ್ಮ ಪ್ರಾಬ್ಲಮ್ಮು, ಬನ್ನಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಶಾಂತಿನ ಹೊರಗಡೆ ಹೂ ಕಟ್ತಾ ಇರೋಂಥ ಜಾಗಕ್ಕೆ ಕರ್ಕೊಂಡು ಬರ್ತಾಳೆ. ನೆಕ್ಸ್ಟು ಶ್ರುತಿ ಇಲ್ಲಿ ನೋಡಿ ಎಲ್ಲ ಕೇಳಿಸ್ಕೊಳ್ಳಿ, ರವಿ ಮತ್ತು ಕನಕ ಮಾತಾಡ್ತಾ ಇದ್ರಲ್ವ ನಗ್ನಗ್ತಾ ಯಾರು ತಪ್ಪಾಗಿ ತಿಳ್ಕೊಂಡ್ರ ಅಂತ ಹೇಳಿ ಕೇಳಿದಾಗ ಮೀನಾ ಯಾಕೆ ಹೀಗೆ ಕೇಳ್ತಾ ಇದೆಯಾ ಶ್ರುತಿ ಅಂತ ಹೇಳಿದಾಗ ಡೌಟ್ ಬಂದಾಗ ಕ್ಲಿಯರ್ ಮಾಡ್ಕೋಬೇಕಲ್ವಾ ಮೀನವರೇ, ಅದಕ್ಕೆ ಅಂತ ಹೇಳ್ತಾಳೆ. ಆಗ ರವಿ ಏನು ಶ್ರುತಿ ನಿನಗೆ ಡೌಟು ಅಂತ ಹೇಳಿದಾಗ ನನಗೆಲ್ಲ ಡೌಟು ಅತ್ತೆಗೆ ಅಂತ ಹೇಳ್ತಾಳೆ. ಆಗ ಎಲ್ಲರೂ ಕೂಡ ಸಿಟ್ಟಾಗ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬು ತುಂಬ ಇಂಪಾರ್ಟೆಂಟು ನನಗೆ. ಥ್ಯಾಂಕ್ ಯು.